ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಷರಾಶಿಯವರಿಗೆ ಈ ದಿವಸ ಹಲವಾರು ದಿವಸದ ಸಂಕಲ್ಪ ಈಡೇರತಕ್ಕಂಥದ್ದು. ಸಂಕಲ್ಪ ಅಂತಂದರೆ ಯಾವತ್ತೋ ಏನೋ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ. ಅದರ ಪ್ರಯತ್ನಗಳೂ ನಡೆದಿರಬಹುದು, ಆದರೆ ಗುರಿ ಮುಟ್ಟುವಲ್ಲಿ ನೀವು ಸಫಲತೆಯನ್ನು ಕಂಡಿರುವುದಿಲ್ಲ, ಅಥವಾ ಆ ಕೆಲಸ ಪರಿಪೂರ್ಣವಾಗಿ ಆಗಿ ಅದರ ಪೂರ್ಣ ಫಲ ನಿಮಗೆ ಸಿಕ್ಕಿರುವುದಿಲ್ಲ. ಇವತ್ತು ಅದರ ಸೂಚನೆ ವಿಶೇಷವಾಗಿ ಕಾಣ್ತಾ ಇದೆ. ಆ ದೃಷ್ಟಿಯಲ್ಲಿ ನಿಮ್ಮ ಪ್ರಯತ್ನ ಸಾರ್ಥಕವಾಯಿತು ಅನ್ನುವಂತಹ ಭಾವ ಅಲ್ಲಿ ಗೊತ್ತಾಗುವಂಥದ್ದು. ಬಂಧುಗಳಲ್ಲಿ ಮನಸ್ತಾಪಕ್ಕೆ ಅವಕಾಶ ಇದೆ, ನೆಂಟರಿಷ್ಟರ ಮಧ್ಯದಲ್ಲಿ ಜಗಳಕ್ಕೆ ಅವಕಾಶ ಇದೆ, ಮಾತನ್ನು ಬಿಡೋದಕ್ಕೆ ಅವಕಾಶ ಇದೆ. ಕಾರಣಗಳು ಏನೇ ಇರ್ಬೋದು, ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡದಾಗಿ ಬೆಳೆದು ಮನಸ್ತಾಪಕ್ಕೆ ಜಗಳಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ವ್ಯವಹಾರದಲ್ಲಿ ಆಸಕ್ತಿ ಕಡಿಮೆ. ಯಾವಾಗ ಮಾನಸಿಕವಾಗಿ ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಆಗ ವ್ಯವಹಾರದಲ್ಲಿ ಅಷ್ಟೊಂದು ಆಸಕ್ತಿಯಿಂದ ಕೆಲಸ ಮಾಡ್ತಕ್ಕಂತಹ ಮನಸ್ಸು ಇರುವುದಿಲ್ಲ ಅಂತ ಅರ್ಥ. ಹಣಕಾಸಿನ ಸಮಸ್ಯೆಯೂ ಕೂಡ ಆಗಬಹುದು. ಗ್ರಹಗತಿ ಚೆನ್ನಾಗಿಲ್ಲ, ಗ್ರಹಚಾರದ ಪ್ರಭಾವ ವಿರುದ್ಧವಾಗಿ ಬೀರ್ತಾ ಇದೆ ಅಂತಾದಾಗ ಎಲ್ಲವೂ ಕೂಡ ಒಂದೊಂದಾಗಿ ನಮಗೆ ವಿರುದ್ಧವಾದಂತಹ ಫಲವನ್ನೇ ನೀಡುತ್ತೆ. ಅದನ್ನು ಗಮನಿಸಬೇಕಾದಂಥದ್ದು. ನಿಮ್ಮ ಸ್ಥಾನಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತೀರಿ. ಅದು ಮನೆಯಲ್ಲಿರಬಹುದು, ವ್ಯವಹಾರದಲ್ಲಿರಬಹುದು, ಎಲ್ಲೇ ಇರಬಹುದು. ನಿಮ್ಮ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೆ ಹೋರಾಟವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಪ್ರೀತಿಗೆ ಅಥವಾ ವಿಶ್ವಾಸಕ್ಕೆ, ನಂಬಿಕೆಗೆ, ಪ್ರಾಮಾಣಿಕತೆಗೆ ಬೆಲೆಯೇ ಇಲ್ಲ ಅಂತ ಹೇಳಿ ನೋವನ್ನು ವ್ಯಕ್ತಪಡಿಸ್ತೀರಿ. ನಿಮ್ಮ ಮನಸ್ಸಿನ ಮೇಲೆ ಅಷ್ಟು ಆಘಾತವಾದಂತಹ ಪರಿಣಾಮ ಬೀರ್ತಕ್ಕಂಥದ್ದಾಗತ್ತೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಲಿ. ವೃಷಭ ರಾಶಿ, ಪ್ರತಿಯೊಂದು ವಿಷಯದಲ್ಲೂ ಕೂಡ ಅಸಮಾಧಾನದ ಪ್ರಭಾವ ನಿಮ್ಮ ಮೇಲೆ ಬೀಳ್ತಕ್ಕಂಥದ್ದು. ಯಾವ ಕೆಲಸಕ್ಕೆ ಕೈ ಹಾಕಲಿ, ಯಾರ ಜೊತೆಯಲ್ಲಿ ಮಾತಾಡಲಿ, ಅಥವಾ ಏನು ಚಿಂತನೆಯನ್ನು ನಡೆಸಲಿ, ಎಲ್ಲೂ ಕೂಡ ಸಮಾಧಾನ ಇಲ್ಲ, ಎಲ್ಲವೂ ಕೂಡ ಅಸಮಾಧಾನ. ಇದರ ಜೊತೆಯಲ್ಲಿ ಹಳೆಯ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ಆ ಸ್ನೇಹಿತರಿಂದ ಒಂದಷ್ಟು ಮಾತಿನ ಅಥವಾ ಬೇರೆ ಇನ್ಯಾವುದಾದ್ರೂ ಸಲಹೆಗಳು ನನಗೆ ಸಮಾಧಾನವನ್ನು ಕೊಡುತ್ತಾ ಅಂತ ಹೇಳಿ ಆಲೋಚನೆ ಮಾಡಿದರೆ ಅಲ್ಲೂ ಕೂಡ ಅಸಮಾಧಾನ, ಮನಸ್ಸಿಗೆ ತೃಪ್ತಿಯೇ ಇಲ್ಲ ಅನ್ನುವಂಥದ್ದು. ಅತಿಯಾದಂತಹ ರಕ್ತದೊತ್ತಡದ ಕಾಯಿಲೆ ಇರತಕ್ಕಂಥವ್ರಿಗೆ ಬಹಳ ದೊಡ್ಡ ಸಮಸ್ಯೆ ಆಗುವಂತಹ ಸೂಚನೆಗಳಿದೆ. ಆದಷ್ಟು ಮಾನಸಿಕವಾದಂತಹ ಒತ್ತಡವನ್ನು, ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಂಡು ಸಮಾಧಾನಕರವಾಗಿ ನೀವೊಂದಷ್ಟು ಮುಂದುವರೆದರೆ ಆರೋಗ್ಯದಲ್ಲಿ ಸ್ವಲ್ಪ ಹಿಡಿತವನ್ನು ಸಾಧಿಸ್ಬೋದು ಅನ್ನುವಂಥದ್ದು. ಆಹಾರ ಪದ್ಧತಿಯನ್ನು ಗಮನಿಸ್ಕೊಳ್ಳಿ. ಆಹಾರವನ್ನು ಬಹಳ ಹಿತಮಿತವಾಗಿ, ಶುಚಿರುಚಿಯಾಗಿ ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಸಲಹೆ. ವ್ಯಾವಹಾರಿಕವಾಗಿ ಸಮಾಧಾನದ ತೃಪ್ತಿ ಸಿಕ್ಕುತ್ತೆ, ಆದರೆ ಶಾರೀರಿಕವಾಗಿ ಮಾನಸಿಕವಾಗಿ ಸಮಾಧಾನ ಇಲ್ವಲ್ಲ, ಏನು ಮಾಡ್ತೀರಿ? ವ್ಯವಹಾರದ ದೃಷ್ಟಿಯಿಂದ ಏನೋ ಪರವಾಗಿಲ್ಲ ಅಂತ ಹೇಳಿ ಅನ್ನಿಸಬಹುದು. ಮನೆಯ ವಾತಾವರಣ ಚೆನ್ನಾಗಿರುತ್ತೆ, ಆದರೆ ನಿಮ್ಮ ಆರೋಗ್ಯ ಆ ಚೆನ್ನಾಗಿರುವಂತಹ ವಾತಾವರಣವನ್ನು ಬಹಳ ಆತಂಕದ ಕಡೆಗೆ ತಳ್ಳಿಬಿಡುತ್ತೆ ಅನ್ನುವಂತಹ ಭಯ ಅಲ್ಲಿ ಇರುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ಯಾವುದೇ ವ್ಯಾವಹಾರಿಕವಾಗಿ, ಔದ್ಯೋಗಿಕವಾಗಿ ಅಥವಾ ವಿದ್ಯಾರ್ಥಿಗಳಾದರೆ ವಿದ್ಯಾಕ್ಷೇತ್ರದಲ್ಲಿ ಮನೆಯವರ ಸಲಹೆ ಏನಿದೆ ಅದು ತುಂಬ ಪ್ರಯೋಜನವನ್ನು ತಂದುಕೊಡುತ್ತೆ. ಹಾಗಾಗಿ ಮನೆಯವರ ಸಲಹೆಯನ್ನು ಸರಿಯಾಗಿ ಕೇಳಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಸ ಸ್ಥಳ ಅಥವಾ ಜಮೀನು, ಕಟ್ಟಡ ಯಾವುದನ್ನು ಖರೀದಿ ಮಾಡ್ತಕ್ಕಂತಹ ಆಲೋಚನೆಗಳು, ಆ ರೀತಿಯ ಮಾತು ಮುನ್ನೆಲೆಗೆ ಬಂದು ಅದರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗುವಂಥದ್ದಿದೆ. ವ್ಯಾಪಾರ ಮತ್ತು ಗುರಿ ಸಾಧನೆ ಇವೆಲ್ಲವೂ ಕೂಡ ಸಕಾಲಕ್ಕೆ ಪೂರ್ಣ ಆಗೋದಿಲ್ಲ. ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತೀರಿ, ಇವತ್ತು ಅದನ್ನು ಮುಗಿಸಿಬಿಡಬೇಕು, ಅದರಿಂದ ಬರ್ತಕ್ಕಂತಹ ಲಾಭದಿಂದ ಬೇರೆ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂತಹ ನಿರೀಕ್ಷೆಯಲ್ಲಿದ್ದರೆ ಅದು ನಿಮಗೆ ಅನುಕೂಲಕರವಾಗಿ ಇಲ್ಲ ಅನ್ನುವಂಥದ್ದು. ಗುರಿ ಸಾಧನೆ ಏನಿದೆ ಅದನ್ನು ಸಕಾಲಕ್ಕೆ ಪೂರ್ಣ ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಾನು ಇಷ್ಟು ಹೊತ್ತಿಗೆ ಈ ಕೆಲಸವನ್ನು ಮುಗಿಸಿ ಅದರಿಂದ ಏನು ಪಡೀಬೇಕೋ ಅದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಹಠವನ್ನು ಮಾಡಿದರೆ ಆ ಹಠ ನಿಮಗೆ ಫಲವನ್ನು ಕೊಡುವುದಿಲ್ಲ. ಅಲ್ಲಿ ಇನ್ನೇನೋ ಬಾಕಿ ಉಳ್ಕೊಳ್ಳುತ್ತೆ,
ಅಥವಾ ಇನ್ನೇನೋ ಕೆಲಸಗಳು ಆಗಬೇಕಾದಿರುತ್ತೆ. ಹಾಗಾಗಿ ಪರಿಪೂರ್ಣತೆ ಅಂತಕ್ಕಂಥದ್ದು ಈ ದಿವಸದಲ್ಲಿ ನೋಡಲಿಕ್ಕೆ ಕಷ್ಟ ಆಗಬಹುದು ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಹೆಮ್ಮೆ ಇದೆ. ಮಕ್ಕಳು ನಿಮ್ಮನ್ನು ಕೂಡ ಮೀರಿ ಬೆಳೀತಾರೆ ಅಂತಕ್ಕಂತಹ ನಂಬಿಕೆ ಗಟ್ಟಿಯಾಗ್ತಾ ಹೋಗುತ್ತೆ. ಸಂಬಂಧಿಕರ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ಬೇಡಿ. ಆ ದ್ವೇಷ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆಗಬಹುದು. ಆ ಗಮನ ನಿಮಗಿರಲಿ. ಕುಲದೇವತಾ ಆರಾಧನೆಯನ್ನು ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಜವಾಬ್ದಾರಿಗೆ ಕರ್ತವ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ನನ್ನ ಕೆಲಸಪ್ಪ, ನಾನು ಇದನ್ನು ಮಾಡಿ ಮುಗಿಸ್ಲೇಬೇಕು ಅನ್ನುವಂತಹ ಒಂದು ಆದ್ಯತೆ ನಿಮ್ಮಲ್ಲಿದ್ದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಬೇಜವಾಬ್ದಾರಿಯಿಂದ ಒಂದಷ್ಟು ಅವಮಾನವನ್ನು ಮಾಡಿಕೊಳ್ತೀರಿ, ಅವಕಾಶ ವಂಚಿತರಾಗ್ತೀರಿ, ನಷ್ಟಕ್ಕೆ ಗುರಿಯಾಗ್ತೀರಿ. ಇವೆಲ್ಲವನ್ನು ನೋಡಬೇಕಾಗತ್ತೆ. ಆಲೋಚನೆಗಳನ್ನು ಬಹಳ ಮುಕ್ತವಾಗಿ ಚರ್ಚೆ ಮಾಡಿ. ನಿಮಗೆ ಯಾವ ವಿಷಯದಲ್ಲಿ ಏನು ಯೋಚನೆಗಳು ಬರುತ್ತೋ ಅದನ್ನು ಸಂಬಂಧಪಟ್ಟಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿದರೆ ಅದರಲ್ಲಿ ಆಗುಹೋಗುಗಳನ್ನು, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಳುವಂತಹ ಅವಕಾಶಗಳು ಸಿಕ್ಕತ್ತೆ. ಸರಿತಪ್ಪುಗಳನ್ನು ನೀವು ವಿಮರ್ಶಾತ್ಮಕವಾಗಿ ನೋಡಿ ಆ ಒಂದು ಪರಿವರ್ತನೆಗೆ ಅವಕಾಶವನ್ನು ಮಾಡಿಕೊಳ್ಳಿಕ್ಕೆ ಅಲ್ಲಿ ಆ ಸಂದರ್ಭಗಳಾಗತ್ತೆ. ಮನೆಯವರ ಸಂತೋಷಕ್ಕೆ ಕಾರಣ ನೀವಾಗಬೇಕು. ನಿಮ್ಮಿಂದ ಮನೆಯಲ್ಲಿ ಒಂದು ಸಂತೋಷ ಅನ್ನೋದು ಇರಬೇಕು. ನೀವೇ ಕೋಪ ಮಾಡಿಕೊಂಡ್ರೆ ಅಥವಾ ನಿಮ್ಮ ಬಗ್ಗೆ ಎಲ್ಲರೂ ಆಲೋಚನೆಯನ್ನು ಮಾಡುವ ಹಾಗಾದರೆ ಅಲ್ಲಿಯ ಸಂತೋಷ ಹಾಗೆ ಉಳಿಯುವುದಿಲ್ಲ ಅಂತ ಅರ್ಥ. ಎಲ್ಲ ಸಂದರ್ಭಗಳು ಕೂಡ ಅನುಕೂಲಕರವಾಗಿರುವುದಿಲ್ಲ. ಸಂದರ್ಭಗಳು ಬಂದಾಗ ನಾವು ಅದನ್ನು ಒಳಿತಾಗಿ ಪರಿವರ್ತನೆ ಮಾಡುವ ಪ್ರಯತ್ನ ನಮ್ಮದಾಗಿರಬೇಕು. ಹೇಗೆ ಬಂತೋ ಹಾಗೆ ನಾವು ದಾಟಿಕೊಳ್ತಕ್ಕಂತಹ ಪ್ರಯತ್ನಗಳು ನಮ್ಮದಾಗಬಾರದು. ಅಲ್ಪ ಸ್ವಲ್ಪ ವ್ಯತ್ಯಾಸಗಳಿದ್ದದ್ದನ್ನು ನಾವು ಬದಲಾವಣೆ ಮಾಡಿ ಒಳ್ಳೆಯ ಮಾರ್ಗಕ್ಕೆ ತರಬೇಕು ಅನ್ನುವಂತಹ ವಿಚಾರ. ಸ್ನೇಹಿತ ವರ್ಗ ಸಕಾಲದಲ್ಲಿ ಸಹಕಾರವನ್ನು ನೀಡುತ್ತೆ, ಆದರೆ ಅದರ ಸದುಪಯೋಗವನ್ನು ಮಾಡಿಕೊಳ್ಬೇಕು. ಸ್ನೇಹಿತರೇನೋ ಸಹಾಯವನ್ನು ಮಾಡ್ತಾರೆ, ಸಹಕಾರ ನೀಡ್ತಾರೆ, ಬೆಂಬಲವನ್ನು ಸೂಚಿಸ್ತಾರೆ ಅಂತ ಹೇಳಿ ಅದರ ದುರುಪಯೋಗವಾಗಲಿ, ಸಮಾಜಕ್ಕೆ ಕೆಟ್ಟ ಸಂದೇಶವಾಗಲಿ ಅದರಿಂದ ಹೋಗಬಾರದು ಅಂತಕ್ಕಂಥದ್ದು. ತಾಳ್ಮೆ ಬಹಳ ಮುಖ್ಯವಾಗಿರಲಿ. ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ನಿಮಗೂ ನಿಮ್ಮ ಪರಿವಾರಕ್ಕೂ ಕೂಡ ಒಳಿತಾಗುವಂಥದ್ದು. ನವಗ್ರಹರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.